ಹಲೋ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗ್ರೇಪ್ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಜ್ಯೂಸ್ ಉಂಟಲ್ಲ, ಅರೇಬಿಯನ್ ಪಲ್ಪ್ ಥರನೇ ಇರ್ತದೆ. ನಾವೀಗ ಬೇಕರಿಯಲ್ಲೆಲ್ಲ ತೊಗೊಳ್ತೀವಲ್ಲ ಅರೇಬಿಯನ್ ಪಲ್ಪ್, ಸೇಮ್ ಅದೇ ರೀತಿ ಇರ್ತದೆ ಅದರ ಟೇಸ್ಟ್ ಕೂಡ. ಈಗ ನಾವು ಎಲ್ಲಿಗಾದ್ರೂ ಹೋಗಿ ಬಂದರೆ ಈ ಥರ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಥರ ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಕಪ್ಪು ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ನೋಡಿ, ಅರ್ಧ ಕೆಜಿಯಷ್ಟು ಉಂಟು. ಇದು ಸೀಡ್ಲೆಸ್ ದ್ರಾಕ್ಷಿ. ಈ ದ್ರಾಕ್ಷಿ ಗುಚ್ಛದಲ್ಲಿ ಉಂಟಲ್ಲ, ಇದನ್ನು ನಾವೀಗ ಬೇರೆ ಬೇರೆ ಮಾಡಬೇಕು. ಈ ಥರ ಉಂಟಲ್ಲ, ಇದನ್ನೀಗ ಬೇರೆ ಮಾಡಿ ಇಡಬೇಕು. ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದು ಬೇರೆ ಬೇರೆ ಮಾಡಿ ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡಿ ಇಡಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಮೆಜರಲ್ಲಿ ನೀರು ಹಾಕ್ತಾ ಇದ್ದೇನೆ. ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಈ ಥರ ಮುಚ್ಚಿ ಇಡ್ತಾ ಇದ್ದೇನೆ. ಈಗ ಈ ದ್ರಾಕ್ಷಿ ಕುದಿ ಬಂದಿದೆ. ಕುದಿ ಬಂದ ನಂತರ ನಾನಿಲ್ಲಿ ಆಫ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೇನೆ. ಇದೀಗ ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ಫುಲ್ ತಣ್ಣಗಾದ ನಂತರ ನೋಡಿ, ಇದು ಫುಲ್ ತಣ್ಣಗಾಗಿದೆ. ತಣ್ಣಗಾದ ನಂತರ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ಈ ಬೇಯಿಸಿದ ದ್ರಾಕ್ಷಿ ಉಂಟಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡಿದ ನಂತರ ನಾವಿಲ್ಲಿ ಜರಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಜರಡಿ ಮಾಡ್ಕೊಂಡ ನಂತರ ಇದಕ್ಕೆ ಇಲ್ಲಿ ನಾನು 2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ. ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೇನೆ ಎಕ್ಸ್ಟ್ರಾ. ಸೇರಿಸಿದ ನಂತರ ಅದರ ಪಲ್ಪನ್ನೆಲ್ಲ ಹಿಂಡಿ ತೆಗೆದ ನಂತರ ನಾವು ಮಾಡಿದ ಜ್ಯೂಸ್ ಉಂಟಲ್ಲ ಅದೀಗ ರೆಡಿಯಾಗಿದೆ. ಜರಡಿ ಮಾಡಿ ಈ ಥರ ಆಗಿದೆ. ಇದನ್ನು ನಾವೀಗ ಕೋಲ್ಡ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಇಲ್ಲದಿದ್ದರೆ ಈ ಥರ ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡಿದರೆ ಆಯಿತು ಫ್ರೆಂಡ್ಸ್. ನಾನಿಲ್ಲೊಂದು ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಐಸ್ ಕ್ಯೂಬನ್ನು ಹಾಕಿ ಒಂದು ಗ್ಲಾಸಿಗೆ ನಾವು ಮಾಡಿದ ಈ ಗ್ರೇಪ್ ಪಲ್ಪ್ ಉಂಟಲ್ಲ ಅದನ್ನು ಹಾಕಬೇಕು. ಈ ಥರ ಹಾಕಿದ ನಂತರ ಸರ್ವ್ ಮಾಡಿದರೆ ಆಯಿತು ಫ್ರೆಂಡ್ಸ್. ನಾನು ಮಾಡಿದ ಗ್ರೇಪ್ ಜ್ಯೂಸ್ ಈಗ ರೆಡಿಯಾಗಿದೆ, ಅರೇಬಿಯನ್ ಜ್ಯೂಸ್. ಇದನ್ನು ನಾನೀಗ ಸರ್ವ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಈ ಜ್ಯೂಸ್ ನಾವು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕುಡಿಬೋದು, ಇಲ್ಲದಿದ್ದರೆ ಈ ಥರ ಐಸ್ ಕ್ಯೂಬ್ ಹಾಕಿ ಕುಡಿಬೋದು. ತುಂಬಾ ರುಚಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಮಾಡಿದ ಇವತ್ತಿನ ಜ್ಯೂಸಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನನ್ನ ಗೃಹ ಸಂಗಾತಿ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ. ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಷ್ಟು ತನಕ ಟೇಕ್ ಕೇರ್. ಬಾಯ್ ಬಾಯ್.